ಅವ್ರಿಗೇನ್ ಬೇಕು ಕೇಳು. ಇವರು ವಿರೂಪಾಕ್ಷ, ನಿಮಗ್ ಗೊತ್ತಿರ್ಬೇಕಲ್ಲ. ಇವರು ಶ್ರೀಮತಿ ಗೌರಿ ವಿರೂಪಾಕ್ಷ ಅವ್ರನ್ನ ನಿಮ್ಮ ತೇಜ ಎಳ್ಕೊಂಡ್ ಬಂದಿದ್ದಾನೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಮೊದಲಿನಿಂದ ಹೋಗ ಕೇಳು. ನಾನ್ ಬರೀ ಗೈಯಲ್ಲಿ ಹೋಗಕ್ ಬಂದಿಲ್ಲ ಗೌಡ್ರೆ, ನಿಮ್ ತೇಜನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿನ್ನ ಮೈಯಲ್ಲಿ ಒಂದು ಜಾತಿ ರಕ್ತ ಹರಿತಿದ್ರೆ ಅವನ್ನ ಮುಟ್ಟು. ಗೌಡ್ರೆ, ಸತ್ಯ ಧರ್ಮನ ನೀವು ಮೀರಲ್ಲ, ನಾವು ಮೀರಲ್ಲ. ಇವ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಸರಿಯಾದ ಎವಿಡೆನ್ಸು ಇದೆ. ನಮ್ ಕರ್ತವ್ಯ ನಾವು ಮಾಡಕ್ ಬಂದಿದ್ದೀವಿ. ಆ ಹುಡುಗಿ ಎಲ್ಲಿದೆ ಅಂತ ನೀವೇ ಕೇಳಿ ಹೇಳಿ. ರೈ, ಅವಳನ್ನ ಯಾಕ್ರಿ ಅವನ್ ಕರ್ಕೊಂಡ್ ಬರ್ತಾನೆ? ಅಯ್ಯೋ ಮಾವಯ್ಯ, ಏನೋ ನಿಮ್ ಮನ್ಸ್ ನೋಯಿಸಿ ಮದ್ವೆ ಆಗಿ ದೊಡ್ಡ ತಪ್ಪಾಡ್ದ ನಿಜ. ಆದ್ರೆ ನಾನು ನನ್ನ ಹೆಂಡತಿ ಚೆನ್ನಾಗೇ ಇದ್ದು, ಅವನೇ ಅವಳು ಮನ್ಸ್ ಕೆಡ್ಸಿ ಕರ್ಕೊಂಡೋಗಿದ್ದು ಮಾವಯ್ಯ. 3 ದಿನದಿಂದ ಅವಳು ಇಲ್ದೇನೆ ನಾನು ಅನ್ನ ನೀರು ಸಹ ತಿಂದಿಲ್ಲ. ನೀವೇ ಅವನ್ ಕೇಳಿ ಮಾವಯ್ಯ, ಅವಳನ್ನ ಕರ್ಕೊಬಂದೋ ಇಲ್ವೋ ಅಂತ. ಅವ್ನಿಲ್ಲ ಅಂತ ಹೇಳ್ಬಿಡ್ಲಿ, ನಾನು ಈಗಲೇ ಹೊಟ್ಟೋಯ್ತೀನಿ. ಹೌದಾ? ಎಲ್ಲೋ ನನ್ ಮಗಳು, ಎಲ್ಲ ನನ್ ಮಗಳು, ಎಲ್ಲಿ ನನ್ ಮಗಳು, ಎಲ್ಲ ನನ್ ಮಗಳು, ಎಲ್ಲ ನನ್ ಮಗಳು, ಎಲ್ಲ ನನ್ ಮಗಳು, ಎಲ್ಲೋ ನನ್ ಕಂದ ತೇಜ, ಎಲ್ಲೋ ನನ್ ಮಗನ್ ಏನ್ ಮಾಡ್ದೆ ಹೇಳೋ, ನನ್ ಗೌರಿ ಎಲ್ಲೋ, ಕಂದ ಎಲ್ಲೋ. ಬಿಡಿಮಾ, ತೊಂದ್ರೆ ತಗೋಬೇಡಿ, ಅದನ್ನ ನಾವು ಕೇಳ್ತೀವಿ. ಬೆಳೆ ಬೆಳಗ್ಗೆ ಕುಡ್ಕೊಂಡ್ ಗಲಾಟೆ ಮಾಡ್ತೀವಿ. ಹೋಗ 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 ಮನೆಗೆ. ನಾನು ದೇವ್ರು ನೋಡ್ಬೇಕು, ಅವ್ರ ಮುಂದೆ ಒಂದು ಸತ್ಯ ಹೇಳ್ಬೇಕು. ಏಯ್, ಹೋಗೋ ಆಚೆ, ಹೋಗೋ. ಕುಡ್ದ್ಬಿಟ್ಟು ಬಂದು ಗಲಾಟೆ ಮಾಡ್ತೀಯ? ರೇ ಸ್ವಾಮಿ, ಕುಡಿದು ತಿಳಿದು ಬಿಟ್ರೆ ಸತ್ಯ ಆಚೆಗೆ ಬರಲ್ಲ. ಅದಕ್ಕೆ ನಾನು ಕುಡ್ಕೊಂಡ್ ಬಂದಿರೋದು. ಒಳಗ್ ಬಿಡ್ರು ಅವನ್ನ. ಊರಿಗೆಲ್ಲ ಒಳ್ಳೇದನ್ನ ಮಾಡೋದು ನೀವು, ತೇಜನ್ಗೆ ಕನ್ಯಾಯ ಮಾಡ್ಬಿಟ್ಟಿದ್ದೆ. ಅವರು ಜೀವನವೆಲ್ಲ ನಿಮ್ ಪಾದ ಚಪ್ಪಲಿ ತರ ಸೇವೆ ಮಾಡ್ಕೊಂಡಿದ್ದ ಅಂತೂ ನನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾ ಇದ್ರು. ನೀವೇನು ಮಾತಾಡದೆ ಸುಮ್ನೆ ಇದ್ಬಿಟ್ರಲ್ಲದೆ ಅವರು. ನಿಮ್ ಮಗಳನ್ನ ತೇಜ ಕರ್ಕೊಂಡ್ ಬರ್ಲಿಲ್ಲದೆ ಅವರು. ಕಟ್ಕೊಂಡು ಅವ್ರ ಜೊತೆ ಬಾಳ್ವೆ ಮಾಡಕ್ಕಾಗದೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅವರು ಮೊನ್ನೆ ನೀವು ಕೊಳ್ಳೆ ಇಟ್ಟದ್ದು ನನ್ನ ಮಗಳಿಗೆ ಅಲ್ಲ, ಅವರು ನಿಮ್ಮ ಮಗಳಿಗೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗಳಂತೆ ಸಂಸ್ಕಾರನ ನೀವೇ ಮಾಡಿದ್ರಿ. ಅವರು ನೀವೇ ಮಾಡಿದ್ರಿ. ಆಸ್ಪತ್ರೆಯಲ್ಲಿದ್ದಾಗ ನಿಮ್ ಮಗಳನ್ನ ಬದುಕಿಸ್ಬೇಕು ಅಂತ ತೇಜಪ್ಪ 3 ದಿವಸ ಪಡಬಾರ್ದು ಪಾಡ್ಪಟ್ಟ. ನಿಮಗ್ ಮುಖ ತೋರಿಸೋ ಇಷ್ಟ ಇಲ್ಲಿದ್ದಕ್ಕೆ ತನ್ನೆಲ್ಲಾ ಜವಾಬ್ದಾರರು ತೇಜಿನ ಮೇಲೆ ಹಾಕ್ಬಿಟ್ಲು. ತನ್ನ ಸಾವು ತಂದೆಗೆ ತಿಳಿಬಾರ್ದು ಅಂದ್ಲು. ತನ್ನ ಶವಕ್ಕೆ ತಂದೆನೇ ಚಿತ್ತ ಇಡ್ಬೇಕು ಅಂತ ಭಾಷೆ ತಗೊಂಡ್ಲು. ಪುಣ್ಯಾತ್ಮ ತೇಜಪ್ಪ ಮಾತು ಕೊಟ್ಟು ಸಿಗಾಕೊಂಡು ಎಲ್ಲಾನು ನಡೆಸ್ಕೊಟ್ಟಂತೆ. ಅವರು ಎಲ್ಲಾನು ನಡೆಸ್ಕೊಟ್ಟ. ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ
ಪೊಲೀಸ್ನವರು ಕೈಗೆ ಕೊಳ ಹಾಕೊಂಡು ಎಳ್ಕೊಂಡು ಹೋಯ್ತಿದ್ರು. ತಲೆ ತೆಗೆಸ್ಕೊಂಡು ಹೋದ ತೇಜಪ್ಪ. ಇದ್ಯಾವ್ರು? ಆ ನೈವಂಚಕರು ವಂಚಾಕವನ್ನ ಎಳ್ಕೊಂಡೋಗಿ ಒಳಗಾಕಿ ಹೊಡಿತಿದ್ದಾರೆ. ದೇವರು ನನ್ನ ಅವ್ರು ಹೊಡಿತಿದ್ದಾರೆ. ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಿಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ತೇಜನ್ನ ಸ್ಟೇಷನ್ ಇಟ್ಟಿದಾರ, ಬೇರೆ ಇನ್ನೆಲ್ಲಾದ್ರೂ ಇಟ್ಟಿದಾರ? ನನ್ನ ಮಕ್ಕಳ ಕೆಲ್ಸಕ್ಕೆ ಬರ್ತಾ ಇರೋ ನಾಯಿಗಳ ನೀವು ಪ್ರಯೋಜನ ಇಲ್ಲ. ನೀನು ಅಷ್ಟೇ ಅಯೋಗ್ಯ ನನ್ನ ಮಕ್ಕಳ ಹೇಳಿ ಕೆಲಸ ಪೂರ್ತಿ ಮಾಡೋದಕ್ಕಾಗ್ಲಿಲ್ಲ. ಕಸಬ್ ಗೊತ್ತಿಲ್ಲದೆ ಇದ್ದವ್ರಿಗೆ ಕೆಲಸ ಹೇಳಿದ್ರೆ ಹೀಗೆ ಮಾಡೋದು. ಎಂಥ ಒಳ್ಳೆ ಚಾನ್ಸ್, ಈಸಿಯಾಗಿ ಸಾಯಿಸಬಹುದಾಗಿತ್ತು. ಈಗ ಇವನನ್ನು ಕರ್ಕೊಂಡ್ಬಂದೆ. ಇವನು ಯಾರು? ತೇಜನಪ್ಪನ್ನ ಇವರಪ್ಪನೇ ಕೊಂದಿದ್ದು. ಇವರಪ್ಪನ್ನ ತೇಜ ಕೊಂದು ಬಿಟ್ಟ. ತೇಜನ್ನು ಕೊಲ್ಲಬೇಕು ಅಂತ ಇವನು ತುಡಿತಾ ಇದ್ದಾನೆ. ಅವಸರ ಪಡಬೇಡ ಅಂತ ಸಮಾಧಾನ ಮಾಡಿ ಆ ವರ್ದೇಗೌಡನ ಮಗಳನ್ನ ಇವನ್ ಜೊತೆ ಮದುವೆ ಮಾಡಿಸ್ದೆ. ಅದೇ ನನಗೆ ವರ್ಕೌಟ್ ಆಗಿತ್ತು. ಆದ್ರೂ ಆ ವರ್ದೇಗೌಡನ ಸಾಯಿಸೋಕಾಗ್ಲಿಲ್ಲ. ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ, ಮತ್ತೆ ಬದುಕಿಸ್ಬಿಡ್ತಾರೆ. ವರ್ದೇಗೌಡನ ಆಸ್ಪತ್ರೆಯಲ್ಲೇ ಸಾಯಿಸಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಾಯ್ತು. ಸಾಯಿಸ್ಬೇಕು. ಇವತ್ತೇ ಸಾವಿನ ಮುಹೂರ್ತ.